ಅಲ್ಲ, ಮೊದಲು ಅದನ್ನ ಹೇಳೋದಲ್ಲ, ಪ್ರಪ್ರಥಮವಾಗಿ ಎಲ್ಲರಿಗೂ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. ಆಯ್ತಲ್ಲ ಆನ್ಲೈನ್ ನೋಡಿ, ಅಲ್ಲಿ ಅನೇಕ ವಿಚಾರಗಳು ಸುದೀರ್ಘವಾಗಿ ಚರ್ಚೆ ಆಗಬೇಕಾಗಿತ್ತು. ಪ್ರಮುಖವಾಗಿ ಎಲ್ಲ ರಾಜ್ಯದ ಕೇಂದ್ರ ಸಚಿವರು, ಸಂಸದರು ಎಲ್ಲರೂ ಜೊತೆಗೆ ಚರ್ಚೆ ಆಗಬೇಕಾಗಿತ್ತು. ಆದರೆ ಅವತ್ತು ಸದನದಲ್ಲಿ ರೈಲ್ವೆ ಇದ್ರ ಮೇಲೆ ಚರ್ಚೆ ಆಗಿ ಅವ್ರಿಗೆ ವಿಪ್ ಇಶ್ಯೂ ಮಾಡಿದ್ರಿಂದ ಅವ್ರಿಗೆ ವೋಟಿಂಗ್ ಬರ್ಬೋದು ಅಂಥೇಳಿ ಒಂದು ಕಾರಣ. ಮತ್ತು ಈಗ ಸ್ವಲ್ಪ ಚುನಾವಣೆಗಳಿಗೆ ತಮಿಳುನಾಡು ಮತ್ತು ಇನ್ನಿತರ ಚುನಾವಣೆಗಳ ಮೇಲೆ ಅವ್ರಿಗೆ ಸ್ವಲ್ಪ ಮಜಬೂರ ಆಗ್ಬೋದು ಅಂತೇಳಿ ತಿಳ್ಕೊಂಡು ಅವರು ಮತ್ತೊಂದು ದಿನ ಫಿಕ್ಸ್ ಮಾಡಿ ನಮಗೆ ಇವತ್ತು ಇದು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದರು. ಹೀಗಾಗಿ ಮತ್ತೊಂದು ದಿನಾಂಕವನ್ನು ಉಪಮುಖ್ಯಮಂತ್ರಿಗಳು ಇವತ್ತು ಬಹುಶಃ ಇದೆಲ್ಲ ಚುನಾವಣೆಗಳು ಮುಗಿದ ಮೇಲೆ ಮತ್ತೊಂದು ಡೇಟನ್ನು ನಿಗದಿ ಮಾಡ್ಬೋದು. ಪ್ರಮುಖವಾಗಿ ಅಲ್ಲಿ ಕೃಷ್ಣಾ ನ್ಯಾಯಾಧೀಕರಣದ ನಮ್ಮದು ಏನು ತೀರ್ಪು ಬಂದಿದೆ, ಅದು 2010ರಲ್ಲಿ ಬಂದು 13ರಲ್ಲಿ ಸ್ಪಷ್ಟೀಕರಣಗೊಂಡು ಅಂತಿಮಗೊಂಡಿದೆ. 2013ನಲ್ಲಿ ಏನು ನಾವು ಕ್ಲಾರಿಫಿಕೇಟರಿ ಆರ್ಡರ್ ಬಂದು ಅಲ್ಲಿ ನಮಗೆ 173 TMC ನೀರನ್ನು ನಮಗೆ ಸಿಕ್ಕಿದೆ. ಅದರಲ್ಲಿ 43 TMC ಇವತ್ತೊಂದು ದಿವಸ ತುಂಗಭದ್ರದಲ್ಲಿ ಅಲ್ಲಿ ಅದು ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ಸ್ಗೆ ಅದು ರಾಟಿಫೈ ಆದರೂ ಕೂಡ ನಮ್ಮ UKP 3ನೇ ಹಂತ ಏನಿದೆ ಆಲ್ಮಟ್ಟಿ ಅಣೆಕಟ್ಟನ್ನು 519ರಿಂದ 524 ಮೀಟರ್ಸ್ಗೆ ಏರಿಸಬೇಕು. ಅಲ್ಲಿ 130 TMCಯನ್ನು ನಾವು ಅಲ್ಲಿ ಬಳಸ್ಕೊಳ್ಬೇಕಾಗಿದ್ದು. ಹೀಗಾಗಿ ಗೆಜೆಟ್ ನೋಟಿಫಿಕೇಷನ್ ಆಗುವಂಥದ್ದು ಭಾಳ ಮಾತುದಿದೆ. 12 ವರ್ಷ ಆಯ್ತು. ಈಗ 2013 ಹಿಡ್ಕೊಂಡ್ರು ಕೂಡ 12ರಿಂದ 13 ವರ್ಷ ಆಯಿತು. ಇವತ್ತು ಇನ್ನೂ ತನಕ ಗೆಜೆಟ್ ನೋಟಿಫಿಕೇಷನ್ ಆಗಿಲ್ಲ. ಆ ಗೆಜೆಟ್ ನೋಟಿಫಿಕೇಷನ್ಗೆ ಇವತ್ತು ಏನೂ ತೊಂದರೆ ಇಲ್ಲ. ಹೀಗಾಗಿ ಆ ವಿಚಾರದಲ್ಲಿ ಚರ್ಚೆ ಆಗಬೇಕಾಗಿತ್ತು. ಆಮೇಲೆ ಎರಡನೇದಾಗಿ ಮೇಕೆದಾಟು ಅಣೆಕಟ್ಟದ ಬಗ್ಗೆ ಈಗಾಗಲೇ ಆ ಒಂದು ವಿಚಾರ ಚರ್ಚೆ ಆಗಬೇಕಾಗಿತ್ತು. ಮೂರನೇದಾಗಿ ತುಂಗಭದ್ರದಲ್ಲಿ ಏನು ನಮ್ಮ ನವಿಲೆ ಜಲಾಶಯ ಇದಲ್ಲ, ಅದು ಬೋರ್ಡ್ನಲ್ಲಿ 3 ರಾಜ್ಯಗಳು ಬರ್ತವೆ ತುಂಗಭದ್ರಾ ಬೋರ್ಡ್ನಲ್ಲಿ. ಅದನ್ನು ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಅದಕ್ಕೆ ಅದ್ರ ಬಗ್ಗೆ ಒಂದು ಚರ್ಚೆ. ಆಮೇಲೆ 4ನೇದಾಗಿ ಇವತ್ತೊಂದು ದಿವಸ ಮಹದಾಯಿದಲ್ಲಿ ಈ 4 ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ನೋಟ್ ಕೂಡ ಪ್ರಿಪೇರ್ ಮಾಡಿ ಎಲ್ಲರೂ ಕೂಡ ಇದು ಮಾಡಿದ್ವಿ. ಹೀಗಾಗಿ ಈ ಒಂದು ಚುನಾವಣೆ ಮತ್ತು ಅವರ ಪಾರ್ಲಿಮೆಂಟ್ ಸದಸ್ಯರು ಅವರು ಅವೈಲೇಬಿಲಿಟಿ ಇದ್ದಾರೆ, ಬೇರೆ ಒಂದು ಡೇಟನ್ನು ಕೇಳಿದ್ದಾರೆ. ಹೀಗಾಗಿ ಮುಂದುವರೆದ 10ರಲ್ಲಿ ತೀರ್ಪು ಬಂದಿದೆ. ಅದು 10ರಲ್ಲಿ ತೀರ್ಪು ಬಂದಮೇಲೆ ಅದಕ್ಕೆ ಕ್ಲಾರಿಫಿಕೇಷನ್ ಒಂದು ಆರ್ಡರ್ ಇರ್ತದೆ 5-3 ಅಂಥೇಳಿ. ಆ ಕ್ಲಾರಿಫಿಕೇಷನ್ ಆರ್ಡರ್ ಬಂದು ಫೈನಾಲಿಟಿ ಬಂದಿದ್ದು 2013ರಲ್ಲಿ. 2013 ಅಂದರೆ ಸುಮಾರು 12 ವರ್ಷ ಮೇಲೆ ಆಯ್ತು. ಈಗ ನೋಟಿಫಿಕೇಷನ್ ಆಗಬೇಕಾಗಿತ್ತು. ಈಗ ಯಾವಾಗ ನೋಡಿ 2013ರಾಗೆ ನಾವು ಬಂದಿರುವಂಥದ್ದು. 14ರಲ್ಲಿ ಕೇಂದ್ರ ಸರ್ಕಾರ ಮೋದಿಯವ್ರ ಸರ್ಕಾರ ಬಂತಲ್ಲಿ. 14ರಲ್ಲಿ ಇಮಿಡಿಯೇಟ್ ಆಗಿ ನೋಟಿಫಿಕೇಷನ್ಗೆ ಅನೇಕ ಅಲ್ಲಿನೂ ಕೂಡ ವಿಚಾರಗಳು ನಾನು ಹೇಳಕ್ಕೆ ಹೋಗೋದಿಲ್ಲ, ಯಾಕಂದರೆ ಅಲ್ಲಿ ಚರ್ಚೆ ಆಗಬೇಕಾಗಿದೆ. ಅಲ್ಲಿ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ನಲ್ಲಿ ಒಂದು ಇಂಟರ್ಪ್ರಿಟೇಷನ್ ಏನಿದೆ, ಅದು ಇಂಟರ್ಪ್ರಿಟೇಷನ್ನು ಬಗ್ಗೆ ಸ್ವಲ್ಪ ನಾನೀಗ ನನ್ನದೇ ಆದ ಒಂದು ಅಭಿಪ್ರಾಯ ಇದೆ. ನಾನು ಮೊನ್ನೆನೂ ಕೂಡ ವ್ಯಕ್ತಪಡಿಸಿದ್ದೀನಿ. ಅದು ಬಹುತೇಕ ಎಲ್ಲರೂ ಒಪ್ಪುವಂಥದ್ದು. ಅದು ಚರ್ಚೆ ಮಾಡ್ತೀವಿ. ಅದು ಚರ್ಚೆ ಮಾಡಿ ಆ ಒಂದು ಸುಪ್ರೀಂ ಕೋರ್ಟ್ 2011 ಒಂದು ಕೇಸ್ ಏನಿದೆ, ಆ ಕೇಸ್ ಮೇಲೆ ಇವತ್ತೊಂದು ದಿವಸ ಕೇಂದ್ರ ಸರ್ಕಾರಗಳು ಇವತ್ತೊಂದು ಗೆಜೆಟ್ ನೋಟಿಫಿಕೇಷನ್ ಮಾಡ್ತಾಯಿಲ್ಲ. ಆದರೆ ಆ ತೀರ್ಪು ಏನು ಬಂದಿದೆ ಅದ್ರ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಅದರಲ್ಲಿ 2 ಥರ ಇಂಟರ್ಪ್ರಿಟೇಷನ್ಸ್ ಇದ್ದಾವೆ. ಅದನ್ನು ಮುಂದಿನ ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ತೀವಿ. ಮಾಡ್ಬೋದು, ತಪ್ಪೇನಿದೆ. ಅದಕ್ಕಿಂತ ನಮ್ಮ ರಾಜ್ಯ ಅದು ನಾವು ಭೂ ಸುಧಾರಣೆ ಮಾಡೋದು ನಮ್ಮ ರಿಸ್ಕ್ ಮೇಲೆ, ನಮ್ಮ ಇದ್ರ ಮೇಲೆ. ಅವ್ರಿಗೇನು ತೊಂದರೆ ಬರ್ತದೆ ಅದಕ್ಕೆ? ಅದ್ರಾಗ ಯಾವುದೂ ಕೂಡ ತೊಂದರೆ ಇಲ್ಲ. ಹಿಂದೆ ಮಹಾರಾಷ್ಟ್ರ ಮತ್ತು ಯುನೈಟೆಡ್ ಆಂಧ್ರ ಯಾವಾಗಲೂ ಕೂಡ ಅವರು ಅಡ್ವಾನ್ಸ್ಡ್ ಆ್ಯಕ್ಷನ್ಸ್ ತೊಗೋತಾಯಿದ್ರು ಏನ್ರಿ. ಆವಾಗ ನಮಗೆಲ್ಲ ಕ್ರಿಟಿಸಿಸಮ್ ಬರ್ತಿತ್ತು, ಎಲ್ಲಿ ನೋಡಿ ಅವರು ಹೇಗೆ ಅಡ್ವಾನ್ಸ್ ಆ್ಯಕ್ಷನ್ ತೊಗೋತಾರೆ, ನಮ್ಮ ರಾಜ್ಯ ಯಾಕೆ ರಿಸ್ಕ್ ತೊಗೊಳ್ಳೋದಿಲ್ಲ ಅಂಥೇಳಿ. ಅಡ್ವಾನ್ಸ್ ಆ್ಯಕ್ಷನ್ ತೊಗೊಂಡು ರೆಡಿ ಇರ್ತಿದ್ರು. ಫೈನಲ್ ರೀಚ್ ಆದಮೇಲೆ ಇಮಿಡಿಯೇಟ್ಲಿ ಅದನ್ನು ನಲ್ಲಿದಾಗ ಹೆಂಗೆ ನೀರು ಬಿಡ್ತಾರಲ್ಲ ಹಾಗೆ ತಿರುಗಿಸ್ಬಿಟ್ಬಿಟ್ಟು ನೀರು ಮಾಡ್ಕೋತಿದ್ರು. ಇಟ್ ಈಸ್ ಅವರ್ ರೈಟ್. ಆಮೇಲೆ ಇಟ್ ಇಸ್ ರೀಚ್ ದ ಫೈನಾಲಿಟಿ.
2013 ಏನೋ ನಿರ್ಣಯ ಅದ, ಅದು ಫೈನಲ್ ಅದು. ಈಗ ಒಂದ್ ಸರಿ ನ್ಯಾಯಾಧಿಕರಣ ತೀರ್ಪು ಕೊಟ್ಟಾದ್ಮೇಲೆ ಸರ್ ಕೇಂದ್ರ ಸರ್ಕಾರಕ್ಕೆ ಏನು ಆಂಧ್ರದವರು ತಕರಾರು ಸಲ್ಲಿಸಿದ್ದಾರೆ, ಅವ್ರು ಮಧ್ಯಸ್ಥಿಕೆ ವಹಿಸಬೇಕಾದಂತ ಅನಿವಾರ್ಯತೆ ಬರುತ್ತಾ? ಅದೇನಿಲ್ಲ, ಅದು ಆಂಧ್ರ ಪ್ರದೇಶದವರು ತಕರಾರು ಸಲ್ಲಿಸಿದ್ರೆ ಅದರಲ್ಲಿ ಏನಿದೆ ಅಂತ ನೋಡ್ಕೊತಾರೆ ಗೊತ್ತು, ಅದು ಗಣನೆಗೆ ಬರ್ತದೆ. ನಾನು ಹೇಳಿದ್ದೀನಲ್ಲ 2011 ಒಂದು ತೀರ್ಪು ಏನಿದೆ, ಆ ತೀರ್ಪು ಇವತ್ತು 2 ಥರ ಅದರಲ್ಲಿ ಇಂಟರ್ಪ್ರಿಟೇಷನ್ ಇದ್ದಾವೆ, 2 ಥರ ವಾದ ಇದ್ದಾವೆ. ಅದು ಬಹುಶಃ ಮುಂದಿನ ಸಲ ನಾವು ಮೀಟಿಂಗಲ್ಲಿ ಚರ್ಚೆ ಮಾಡಿ ಅದಕ್ಕೆ ಒಂದು ಕೊನೆ ಹಾಡ್ತೀವಿ. ಅದು ಒಂದು. ಆಮೇಲೆ ಎರಡನೇದು, ಆಂಧ್ರದವರು ಹಿಂದೆನೂ ಕೂಡ ತಕರಾರು ತೆಗೆದರು ಬೈಫರ್ಕೇಷನ್ ಆದಮೇಲೆ. ಏನು ಆಂಧ್ರ ಮತ್ತು ತೆಲಂಗಾಣ ಬೈಫರ್ಕೇಷನ್ ಆದಮೇಲೆ ಅವರು ಮತ್ತೆ ಹೊಸದಾಗಿ ಟ್ರಿಬ್ಯುನಲ್ ಸ್ಟಾರ್ಟ್ ಮಾಡಿ ಅಂತ ಮತ್ತೆ ABC ಇಂದ ಅದೆಲ್ಲ ಮಾಡಲಿಕ್ಕೆ ಆಗಲ್ಲ. ಅದು ಮ್ಯಾಟ್ರ್ ಆವಾಗೂ ಕೂಡ ಟ್ರೈಬ್ಯುನಲ್ ಡೆಸಿಷನ್ ಮಾಡಿದರು, ಮ್ಯಾಟ್ರ್ ಬಿಟ್ವೀನ್ 2 ಸಕ್ಸೆಸಿವ್ ಸ್ಟೇಟ್. ಅಂದರೆ 2 ಹೊಸದಾಗಿ ರಚನೆಗೊಂಡು ರಾಜ್ಯಗಳೇನೋ ಅವತರ ಮಧ್ಯೆ ಅದು ಅಂತೇಳಿ ಸೆಕ್ಷನ್ 80 ಆಫ್ ದ ಏನಂತ ಅದು ಯಾವುದು ಆ್ಯಕ್ಟ್ ನಿಮ್ಮದು ನಿಮ್ಮ ಪುನರ್ವಿಂಗಡಣೆ ಆ್ಯಕ್ಟ್ನಲ್ಲಿ ನೋಡಿ. 2ನೇ ಏರ್ಪೋರ್ಟ್ ಬಗ್ಗೆ ನಾವು ಟೆಂಡರ್ ಕರೆದಿದ್ದೀವಿ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು 3 ಸೈಟ್ಸನ್ನು ನೋಡೋಗಿದ್ದಾರೆ. ಆ 3 ಸೈಟ್ನಲ್ಲಿ ಅವರು ಅನೇಕ ವಿಷಯಗಳನ್ನ ಹೇಳಿದ್ದಾರೆ, ಅನೇಕ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ಚಾಲೆಂಜಸ್ ಏನಿದ್ದಾವೆ ಎಲ್ಲವನ್ನು. ಆ ಚಾಲೆಂಜಸ್ ಸಲುವಾಗಿ ಟೆಂಡರ್ ಕರೆದಿದ್ವಿ. ಟೆಂಡರ್ನಲ್ಲಿ ಈಗ 3-4 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರಿಗೆ ಒಂದು ನಿಗದಿತ ಟೈಮ್ ಇರ್ತದೆ, 30-40 ಡೇಸ್ ಅಥವಾ 2 ಮಂತ್ಸ್ ಟೈಮ್, ಗೊತ್ತಿಲ್ಲ. ಅದು ಮುಗಿದ ಮೇಲೆ ಆ ರಿಪೋರ್ಟ್ ಬರ್ತದೆ. ರಿಪೋರ್ಟ್ ಬಂದ ಮೇಲೆ ನಾವು ಕೇಂದ್ರ ಸರ್ಕಾರಕ್ಕೆ ಹೋಗ್ತೀವಿ. ಈಗ ಅವ್ರು ಪರ್ಮಿಷನ್ ಕೊಡುವಂಥದ್ದು ಅಂಥದ್ದು ಯಾವುದೂ ಕೂಡ ಇಲ್ಲ. ಅದು ಆ ರಿಪೋರ್ಟ್ ಬಂದ ಮೇಲೆ ನಾವು ಮುಂದಿನ ಹೆಜ್ಜೆಯನ್ನು ಇಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.